ಆ್ಯಕ್ಚುಲಿ 8 ಗಂಟೆಗೆಲ್ಲ ರೆಡಿ ಆಗಬೇಕು ಅಂದ್ಕೊಂಡ್ವಿ. ನೋಡಿದ್ರೆ 8:30 ಆಯಿತು, ಇನ್ನೂ ಮೇಲೇ ಇದ್ದೀವಿ. ಇನ್ನೂ ಟಿಫಿನ್ ಕೂಡ ಮಾಡಿಲ್ಲ. ಓಹೋ ಪಕ್ಕ ಬರೀ ಬಾ. ಬರ್ರಿ ಬರ್ರಿ, ಬೇಗ ಬರ್ರಿ ಬೇಗ ಬರ್ರಿ. ಎಲ್ಲ ಲೇಟ್ ಮಾಡಾಕ್ಬಿಟ್ರಪ್ಪ. ಅಣ್ಣ ಹ್ಯಾಪಿ ಮಕರ ಸಂಕ್ರಾಂತಿ. ಪೊಂಗಲಿಂದ ಇಳೋದಿಲ್ಲ. ಮಕರ ಸಂಕ್ರಾಂತಿ ಯಾರಿದ ಪೊಂಗಲ್ ಹೆಂಗಾಯ್ತದೆ? ಹ್ಯಾಪಿ ಮಕರ ಸಂಕ್ರಾಂತಿ. ಒಳ್ಳೆ ದಿನ ಹಾರೈಸ್ತಿದ್ದಾರೆ. ಈಗ ಹೋಟೆಲ್ ಚೆಕ್ಔಟ್ ಆದ್ವಿ. ಈಗ ದ್ವಾರಕಾ ಟೆಂಪಲ್ ಕಡೆ ಹೋಗ್ತಾ ಇದೀವಿ. ಯಾವ ಇವೆಲ್ಲ ಎಲ್ಲರ ಮಕರ ಸಂಕ್ರಾಂತಿ ಏನ್ರಣ್ಣ? ಮಕರ ಸಂಕ್ರಾಂತಿ ಶುಭಾಶಯ. ಹಾ, ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಶುಭಾಶಯಗಳು ಅಣ್ಣ. ಎಲ್ಲರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ. ನಾವಾಗ ಹೇಳ್ರಿ ಎಲ್ಲರೂ 3, 2, 1 ಹ್ಯಾಪಿ ಮಕರ ಸಂಕ್ರಾಂತಿ. ಜೈ ಶ್ರೀರಾಮ್. ಜೈ. ಸಕ್ಸಸ್ಫುಲ್ ಆಗಿ ಲಗೇಜ್ ಎಲ್ಲ ಜೋಡಿಸ್ಬಿಟ್ಟಿದ್ದೀವಿ. ಹಾಂ, ಕ್ಲೋಸ್ ಕೊಡ್ದು. ಹತ್ತ ಬೇಗ ಹತ್ತ. ಲೇಟ್ ಮಾಡಕ್ ಬಿಟ್ಟಣ. ಬೆಳಗ್ಗೆ 8:30 ಎದ್ದವನೆ. ಸಂಕ್ರಾಂತಿ ಸಂಕ್ರಾಂತಿ ಹ್ಯಾಪಿ ಮಕರ ಸಂಕ್ರಾಂತಿ. ಬಿಡ ಮದುವೆ ಮಾಡಕ ನಿನ್ಗೆ ಫಿಕ್ಸು. ಇದಾಗ ಅದು ಜಾಸ್ತಿ ಹೇಳ್ತೀನಿ ಅಂದ್ರೆ ಎಲ್ಲ ಹೇಳ್ಬಿಡಿ. ಲಾಸ್ಟ್ ಅಲ್ಲಿ ಹೇಳ್ತೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ನೋಡಿ, ಕ್ಯಾಮ್ರಾ ಆನ್ ಆಗೇ ಇಲ್ಲ. ಎಲ್ಲರಿಗೂ ರೆಕಾರ್ಡ್ ಆಗ್ತದೆ ಅಂತ ಪ್ಲಾನ್ ಮಾಡ್ತಾ ಇದ್ದೆ. ಆಯ್ತು. ಆಮೇಲೆ ಮಕರ ಸಂಕ್ರಾಂತಿ ಎಲ್ಲ ಮಾರ್ಕೆಟಿನ ಮಂಡಿ ಮಾಲೀಕರು. ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ನಾನು ಹೇಳೋದು ಕೇಳಿಲ್ಲ. ಎಲ್ರಿಗೂ ನಮಸ್ಕಾರ. ಆತ್ಮೀಯ ಮಂಡಿ ಮಾಲೀಕರು ಹಾಗೂ ಸಹಾಯಕರು ಏನು 2025ರ ಗುಜರಾತ್ ಪ್ರವಾಸವನ್ನು ಹಮ್ಮಿಕೊಂಡು ಬಂದಿದ್ದೀವಿ. ಎಲ್ಲರಿಗೂ ನಮ್ಮ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕೋಲಾರ ಎಪಿಎಂಸಿ ಮಾರ್ಕೆಟಿಂದ ಗುಜರಾತ್ ಪ್ರವಾಸ ಹೊರಟಿದ್ದೀವಿ. ಎಲ್ಲರೂ ಪ್ರವಾಸವನ್ನು ತುಂಬ ಖುಷಿಯಿಂದ ಕಣ್ತುಂಬಿಸಿಕೊಂಡು ಎಲ್ಲರೂ ಖುಷಿಯಾಗಿ ಹೋಗಬೇಕಾಗಿ ಎಲ್ಲರಲ್ಲಿ ವಿನಂತಿ. ಕಂಗ್ರ್ಯಾಚುಲೇಷನ್ ಬ್ರದರ್. ವಂಶ ಪರಂಪರೆಯಾಗಿ ಬಂದ್ಬಿಟ್ಟಿದ್ದೀನಿ. ಯಾಕಪ್ಪ ಎಂಜಾಯ್ ಮಾಡೋವರೆಗೂ ಅಂತಾನೆ.
ಯಾಕೆ ಯಾಕೆ ಆಮೇಲೆ ಅದು ಅವ್ರ ಸಂಸ್ಕೃತಿ ಅಡ್ಜಸ್ಟ್ ಮಾಡ್ಕೋಬೇಕು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಇವರು ಅಮರನಾರಾಯಣ ಅಂತ ಅವನ್ ನೋಡಿದ್ರೆ ಇವನಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ, ಇವನ್ ನೋಡಿದ್ರೆ ಅವ್ರಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ. ತುಂಬಾ ಸಾಧುಗಳು. ಅವ್ರು ಇದುವರೆಗೂ ಏನು ಕೆಟ್ಟದೇ ಮಾಡಿಲ್ಲ. ಅವ್ರು ಆಯ್ತು, ಆಮೇಲೆ ಭಾರಿ ಒಳ್ಳೆಯವರು. ಅವ್ರು ಎಷ್ಟೋ ಜನ ಮುಂದಕ್ಕೆ ಬಂದಿದ್ರು, ನಾನು ಮುಂದಕ್ಕೆ ಮಾಡಲ್ಲ ಅಂತ ಹಿಂದಕ್ಕೆ ಮಾಡಿ ಹೊರಡೋರು. ಯಾವ ಇವೆಲ್ಲ ಇವರು ಕಿಟ್ಟಣ್ಣ ಅಂತೇಳಿ ನರಸಾಪುರ. ಇವರು ತುಂಬಾ ಒಳ್ಳೆಯವರು. ಅವರು ಡ್ಯಾನ್ಸ್ ಮಾಡ್ತಾರೆ. ನಮ್ಮ ಹಿಮಾಲಯ ಪರ್ವತದಲ್ಲಿ ಮಾಡಿರೋ ಡ್ಯಾನ್ಸ್ ನಾವು ಇನ್ನೂ ತಿಳ್ಕೊಂತಾನೆ ಇದೀವಿ. ಕಾರಣ ಏನಪ್ಪಾ ಅಂದ್ರೆ ಅವರು ಒಂದೇ ಬ್ರೇಕ್, ಒಂದೇ ತಾಳ, ಒಂದೇ ಡ್ಯಾನ್ಸು. ಆ ಇವ್ರು ಚಪ್ಪಲ್ಲ ಇದುವರೆಗೂ ಅವ್ರನ್ನ ಮೀರ್ಸಾಕೆ ಆಗಿಲ್ಲ ಅಂತ ಕಲಾವಿದರು ಇವರು. ಇವರಿಗೆ ನಮ್ಮೆಲ್ಲರ ಕಡೆಯಿಂದ ಧನ್ಯವಾದಗಳು. ಮಜಾ ನಹೀ ಆ ರಹಾ ಹೈ. ಇವರು ನಮ್ಮ ಶಂಕರ್ ಅಂತ ಹೇಳ್ಬಿಟ್ಟು, ಇವರು ಬ್ಯಾಕ್ಗ್ರೌಂಡ್ ಏನು ಸ್ವಲ್ಪ ಗೊತ್ತಿಲ್ಲ, ಯಾಕಂದ್ರೆ ಹೊಸದಾಗಿ ಗೊತ್ತವ್ರೆ. ಅನ್ಕೊಂತೀನಿ ನಾನು, ಅನ್ಕೊಂತೀನಿ ಇರ್ತದೆ. ಯಾಕಂದ್ರೆ ಅವ್ರ ಮುಖ ನೋಡಿದ್ರೆ ಗೊತ್ತಾಗ್ತದೆ. ಅಮರಣ್ಣಕೇನು ಕಮ್ಮಿ ಇಲ್ಲ, ಜಗ್ರಣ್ಣ ಸರಿಯಾಗಿ ಆಡಿಸ್ತಾನೆ. ಇರ್ಲಿ, ಇವರು ತುಂಬಾ ಒಳ್ಳೆಯವರು. ಇವ್ರ ಹೆಸರು ಎನ್ಎಂ ಅಂತ ಹೇಳಂಗೆ ಇಲ್ಲ, ಯಾಕಂದ್ರೆ ಅವ್ರ ಚರಿತ್ರೆ ತುಂಬಾ ತುಂಬಾ ಇದೆ. ಅಣ್ಣ ಎನ್ಎಂ ಚರಿತ್ರೆ ತಗೊಳಕ್ ಹೋದ್ರೆ ಭಾರಿ ಕಲಾಕಾರನು. ಮಾರ್ಕೆಟ್ ಅಲ್ಲಿ ಪ್ರತಿಯೊಬ್ಬರು ಸಾಮಾನು ಹೊಡೆಯೋದಂದ್ರೆ ಎನ್ಎಂ ಒಬ್ಬನೇ. ಎಲ್ಲರೂ ಸಾಮಾನು ಹೊಡಿತಾರೆ. ಗಂಟು ಹೊಡೆದಾಗ ಬೆಳಗ್ಗೆ ಇದ್ರೆ ಟಿನ್ 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 ಅಂತ ಹೊಡೆಯೋದು ಎನ್ಎಂ. ಅವ್ರಿಗೂ ನಮ್ಮ ಕಡೆಯಿಂದ ಸ್ವಾಗತ. ಇನ್ನು ಈ ಕಡೆ ನಮ್ಮ ಮಾಮನು ನಾರಾಯಣ ಸ್ವಾಮಣ್ಣವರು ಮಾಮನು ತುಂಬಾ ಸಾಧುಗಳು. ಅವರು ಇನ್ನೊಂದೆಲ್ಲ ಒಂದು 4-5 ವರ್ಷ ಆಮೇಲೆ ಹಿಮಾಲಯ ಪರ್ವತದಲ್ಲಿ ರಿಟೈರ್ಡ್ ತಗೊಂಡು ಒಂದು ಗುರು ಹಂಗಾಗಿ ಎಲ್ಲರಿಗೂ ಒಂದು ಯೋಚನೆ ಕೊಡ್ಬೇಕಂತ ಹೇಳಿ ನಾನು ಎಲ್ಲರ ಕಡೆಯಿಂದ ಇದ್ದೀನಿ. ನಮ್ಮ ಬೈರೇಗೌಡರು KRS ಮಂಡಿ ಮಾಲೀಕರು, ನಮ್ಮ ಹಿರಿಯರು, ತುಂಬಾ ಒಳ್ಳೆಯವರು. ಕೋಟೆ ಅನ್ನೋದು ಕೋಟೆಯಾಗಿರ್ಲಿ, ವತಿ ಅನ್ನೋದು ಇಲ್ಲಿ ಇರ್ಲಿ, ವ್ಯಕ್ತಿ ಸಾಕಿರ್ಲಿ, ಕೋಟೆ ಅಲ್ಲಿ ಇರ್ಲಿ, ವ್ಯಕ್ತಿ ಇಲ್ಲಿ ಇರ್ಲಿ. ನಾವು ವ್ಯಕ್ತಿಗತವಾಗಿ ಬಂದಿದ್ದೀವಿ. ಕೋಟೆ ವಿಶ್ವಾಸ, ತುಂಬಾ ಒಳ್ಳೆಯ ವ್ಯಕ್ತಿಗಳು. ಇವರ ಒಂದು ಹಿತವಚನಗಳು ನಮ್ಗೆ ಬೇಕಾಗತ್ತೆ. ತುಂಬಾ ಧನ್ಯವಾದಗಳು. ಹಾಗೇನೆ ನಮ್ಮ ಹಿರಿಯ ಕಿರಿಯ ಬಾಲನಟರು ಅಂದ್ರೆ ನಮ್ಮ ಶ್ರೀನಿವಾಸಣ್ಣವರು, ಬಾಲನಟ. ಈ ಪುನೀತ್ ರಾಜ್ಕುಮಾರ್ ಕೂಡ ಮಾಡಿಲ್ಲೇನೋ ಬಾಲನಟನಲ್ಲೇ ಆ ತರ ಒಂದು ನಟನೆ ಮಾಡ್ತಾರೆ. ಅವರು ನಟನಿಗೆ ನಟ ಇವರು. ನಮ್ಮ ಶ್ರೀನಣ್ಣವರು ಹೇಳಬೇಕಂದ್ರೆ ತುಂಬಾ ಹೊತ್ತಾಗತ್ತೆ. ಗುಜರಾತ್ ಮುಗಿಯುತ್ತೆ ಟ್ರಿಪ್ ಅನ್ಕೊಂತೀವಿ. ಸದ್ಯಕ್ಕೆ ಮುಗಿಸ್ತಾ ಇದ್ದೀನಿ, ಆಯ್ತಾ. ಅವ್ರಿಗೂ ಸಮಯದ ಕೊರತೆಯಿಂದ ಮುಂದಕ್ಕೆ ಸಮಯ ಕಡಿಮೆ ಇರೋದ್ರಿಂದ ನಮ್ಮ ಜಾಂಡ್ರು ತುಂಬಾ ಧನ್ಯವಾದಗಳು. ಆಮೇಲೆ ನಮ್ಮ ಮುನ್ರಾಜ್ ಅಂತೇಳಿ, ಅವರು ಎಲ್ರಿಗೂ ಗೊತ್ತಿರ್ಬೋದು. ವೆರಿ ಇಂಟ್ರೆಸ್ಟಿಂಗ್. ಆದ್ರೆ ಯಾರ ಏಟ್ಗೂ ಸಿಕ್ಕಲ್ಲ, ಹೊಡೆದ್ರೆ ಯಾರಿಗೂ ಏಟ್ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಇವ್ರು ಯಾರ ಏಟ್ಗೂ ಸಿಕ್ಕಲ್ಲ, ಮಾತೆಲ್ಲ ಹೊಡೆದು ಬಿಡ್ತಾರ. ಹೊಡೆಯೋದ್ರಲ್ಲಿ ಮಾತ್ರ ಎಕ್ಸ್ಪೋರ್ಟು. ತುಂಬಾ ಧನ್ಯವಾದಗಳು ಮುರಾಜಣ್ಣವ್ರಿಗೆ. ನಮ್ಮ ಒಟ್ಟಲ್ಲಿ ಮಾರ್ಕೆಟ್ ಪ್ರವಾಸದ ಹಿರಿಯರು ನಮ್ಮ ಯಂತ್ರಮಣ್ಣ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಅವ್ರ ಆಶೀರ್ವಾದ ಎಲ್ಲರಿಗೂ ಬೇಕು. ಆಶೀರ್ವಾದ ಮಾಡಿ ಸರ್. ಬರೀ ಡೌಗಳು ನಿಂದು. 10 ರೂಪಾಯಿ ಆಕ್ಟಿಂಗ್. ಇವ್ರ ಆಶೀರ್ವಾದ ಇತ್ತು ಅಂದ್ರೆ ಗುಜರಾತ್ ಅಲ್ಲ ಹಿಮಾಲಯನೇ ಹತ್ಬೋದು. ಆ ತರ ಒಂದು ಆಶೀರ್ವಾದ ಕೊಡುವಂತ ನಮ್ಮ ಗುರುಗಳು. ನಮಸ್ಕಾರ, ಧನ್ಯವಾದಗಳು. ಅಪ್ಪಯ್ಯ 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 ಅಪ್ಪಯ್ಯ, ನಾನು ಹೇಳಿಲ್ವಲ್ಲ ಅದು ಯಾವುದದು? ನಾನು ಹೇಳಿದ್ದಲ್ಲ ಅದು ಅಪ್ಪಯ್ಯ. ಮಂಡಿ ಮಾಲೀಕರು, ಆದ್ರೆ ಅವ್ರಿಗೊಂದು ಬಿರುದು ಇದೆ. ಯಾರಿಗಾದ್ರು ಗೊತ್ತಾ? ಗೊತ್ತಿಲ್ಲ. PPP ಅಂತ, ಟ್ರಿಪಲ್ ಪಿ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ.
ಪುಕ್ಷಾಟಿ ಪ್ರಚಾರ ಪುಟ್ಟರಾಜು ಅಂತ ದುಡ್ಡು ಕಾಸು ಇದ್ರೇನೆ ಪ್ರಚಾರ ಮಾಡ್ಕೊಂಡ್ಬಿಡ್ತಾರೆ ನಮ್ಮ ಪುಟ್ಟರಾಜಣ್ಣ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ನಾವೆಲ್ಲ ದುಡ್ಡು ಹಾಕಿ ಪ್ರಚಾರ ಮಾಡ್ಕೋಬೇಕು. ನಮ್ಮ ಪುಟ್ಟಣ್ಣರು ದುಡ್ಡು ಕಾಸು ಹಾಕಂಗಲ್ಲ, ಮಾತಲ್ಲೇ ಹೊಡೆದು ಬಿಡ್ತಾರ ಹೊಡಿ ಅಂತ. APMC ನನಗಿದ್ರ ಒಂಥರ ಸಂತೋಷ. ನಾಮನಾಗಿದೆ ಏನಂದ್ರೆ PPP TPP ಅಂತೇಳಿ ಪುಕ್ಷಾಟೆ ಪ್ರಚಾರ ಪುಟ್ಟರಾಜು. ದುಡ್ಡು ಕಾಸು ಇಲ್ಲದೆ ಪ್ರಚಾರ ಮಾಡ್ಕೊಂಡಂತ ಒಂದು ವ್ಯಕ್ತಿ ಅಂದ್ರೆ ನಮ್ಮ ಪುಟ್ಟರಾಜಣ್ಣ. ಧನ್ಯವಾದಗಳು. ಇವರು ಯಾರು? SNU ಮಂಡಿಯವರು ನಾಗೇಶ್ ಅಂತ ಹೇಳ್ಬಿಟ್ಟು. ಹೌದು. ಇವರು ಯಾರು ಅನ್ಕೊಳ್ಳೋದು ಕೈ ಕಟ್ಕೊಂಡವನೇ ನಾಗೇಶ್ ತುಂಬಾ ಒಳ್ಳೆ ಆದ್ರೆ ಹಾಕೋದ್ರಲ್ಲಿ ಯಾರಿಗೂ ಗೊತ್ಬಿಟ್ಟಿರಲ್ಲ, ಎಲ್ಲರಿಗೂ ಎಲ್ಲಾರು ಅಂತ ಕಲಾಕಾರ ನಾಗೇಶ್ವರವರು. ಇವರು ನಮ್ಮ SSC ಮಂಡಿಯವರು ಮಣಿ ಅಂತ ಹೇಳ್ಬಿಟ್ಟು ತುಂಬಾ ನಮ್ಗೆ ಕಿರಿಯರು. ಅವ್ರ ಬಗ್ಗೆ ಹೇಳಕ್ಕೂ ಆಗ್ತದೆ, ಆದ್ರೂ ಜನರ ಅವರು ಸ್ಮೈಲ್ ಕೊಟ್ರೆ ಸ್ಮೈಲ್ಗೆ ಬೀಳ್ತಾರೆ. ಅಲ್ಲಿ ಸ್ಮೈಲ್ ಕೊಡೋದ್ರಲ್ಲಿ ನಂಬರ್ 1. ಅಂತ ಇಂಥ ಸ್ಮೈಲ್ ಕೊಡಲ್ಲ. ಎಂತೆಂತ ಹುಡುಗಿರ್ನ ತಳ್ಳವನೆ ಯಾವ ಲೆಕ್ಕ ತಳ್ಳೋದ್ರಲ್ಲಿ ನಂಬರ್ 1 ತಳ್ತಾನೆ ಮಣಿ. ಧನ್ಯವಾದಗಳು ಮಣಿ. ಇನ್ನು ಇವರು RM7 ಮಂಡಿ ಮಾಲೀಕರು. ಇವ್ರು ಹೇಳ್ಕೊಳ್ಳೋಷ್ಟಿಲ್ಲ ಅಂತ ಅಲೆ ಚಾನು ಯಾರಿಗೂ ಗೊತ್ತಿರಲ್ಲ. ಹಂಗಲ್ಲ ಶಾಪೆ ಕೆಳಗಡೆ ಎಲ್ಲರೂ ದೂರ ರಂಗೋಲೆ ಕೆಳಗೆ ದೂರ. ಇದನ್ನ ಎಲ್ಲಾರು 9 ತಿಂಗಳ 9 ದಿನ 3 ದಿನ 6 ದಿನ ಹುಡುಗಿ ಕರೆಕ್ಟಾಗಿ 7 ತಿಂಗಳು ಕೊಟ್ಟಿರೋದು. ನಮ್ಮ ರೆಡ್ಡಿ ಹೇಳ್ತಾ ಇದ್ನು ನನ್ನ ಮಗನಿಗೆ ಬಲ್ಲೆ ಬುದ್ದಪ್ಪ ಅವ್ರಿಗೆ. ಸರ್ ನೋ ಕಾಮೆಂಟ್ಸ್ ಇಲ್ಲ. ಆಮೇಲೆ ಇವರು ನಮ್ಮ ಹಿರಿಯರು DMS ಮಂಡಿಯವರು ಸುಬ್ರಹ್ಮಣ್ಯನವರು ತುಂಬಾ ಹಿರಿಯರು. ಪ್ರತಿ ಪ್ರವಾಸದಲ್ಲೂ ನಮ್ಮ ಜೊತೆ ಬರ್ತಾರೆ, ಸಹಕರಿಸ್ತಾರೆ. ಸೈಲೆಂಟ್ ಮ್ಯಾನ್, ಅಷ್ಟೇ ವೈಲೆಂಟ್ ಮ್ಯಾನ್. ಎಷ್ಟು ಸೈಲೆಂಟು ಅಷ್ಟೇ ವೈಲೆಂಟ್. ಅದು ಕಿಕ್ ಅಂದ್ರೆ ಕಿಕ್ ಕಲಿಬೇಕು ಅಂದ್ರೆ ನಮ್ಮ ಸುಬ್ರಹ್ಮಣ್ಯನವ್ರು ಕಲಿಬೇಕು. ನೀವು ಹೊಡೀರಿ ಚಪ್ಪಾಳೆ. ಧನ್ಯವಾದಗಳು. ಇವರು ನಮ್ಮ GVM ಮಂಡಿ ಮಾಲೀಕರು ವೆಂಕಟೇಶ್ ಅವರು ಅಂತ ಭಾರಿ ಕಲಾಕಾರನು. ಅದರಲ್ಲೇ ಬೇರೆ ಕಲಾಕಾರನು. ವಾಟ್ ನಾನ್ ಸೆನ್ಸ್ ಇಟ್ ಈಸ್, ವಾಟ್ ನಾನ್ ಸೆನ್ಸ್. ಅದರಲ್ಲಿ ವಿಚಾರ ಎಲ್ಲ ಆಕಾಶದಲ್ಲಿ. ಇಂಟ್ಲ ಇಯಲು ಒಂಟಿಂಟ್ಲ ಪ್ರಿಯಲು ನೋಡಿದ್ವಿ. ಏನ್ಲ ತಪ್ಪು ತಿಳ್ಕೊಳಲ್ಲ ಬಿಡುಗರು. ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು, ಒಳ್ಳೆ ಅನಾಸಿ ಇರ್ಲಿ ತಿಳ್ಕೊಳ್ಳು. ಒಂಟಿಂಟ್ಲ ಪ್ರಿಯಲು ಅವ್ರ ಮಂಡಿಗೆ ಹೋದ್ರೆ ಹೆಂಗಸರು ಬಂದ್ರೆ 50 ಅಂತೆ, ಗಂಡಸರು ಬಂದ್ರೆ 80. ಇವರು ತುಂಬಾ ಕಲಾಕಾರರು. ಹೇಳ್ಬೇಕಂದ್ರೆ ಹಿಮಾಲಯವರೆಗೂ ಐತೆ ಇವ್ರು ಟೆಚ್ಚು. ಬೇಡ ಅಲ್ಲಿಗೆ ಸಾಕು. ನಮಸ್ಕಾರ ವೆಂಕಟೇಶಮ್ಮನವ್ರಿಗೆ. ಇನ್ನ ಇವರು ಹೇಳ್ಬೇಕಾದ್ರೆ ಕರ್ಣಾ ನದಿ ಅಂದ್ರೆ ಕರ್ಣಾ ನದಿ ತಮಿಳುನಾಡು CM. 2ನೇ ಕರ್ಣಾ ನದಿ ಅಂದ್ರೆ ಇವರೇ SBM ಅಂಬರೀಷ್ ಅಣ್ಣವರು. ತುಂಬಾ ಕಲಾಕಾರರು, ಸೈಲೆಂಟ್ ಮನುಷ್ಯನು. ಈಗ ಹೇಳ್ದಂಗೆ ಇಲ್ಲಿ ಸೈಲೆಂಟು ಇಲ್ಲಿ ವೈಲೆಂಟು ಅಂದಂಗೆ ಭಾರಿ ವೈಲೆಂಟ್ ಇತ್ತು. ಸೌಂಡ್ ಮಾಡಿದ್ರೆ ತಡ್ಕೊಳಕ್ಕಾಗಲ್ಲ. ಪಕ್ಕದಾಗಿರೋರು ಅಷ್ಟು ಸೌಂಡ್ ಮಾಡ್ತಾರೆ, ಗರ್ಜನೆ ಮಾಡ್ದಂಗೆ ಮಾಡ್ತಾರೆ. ಅದನ್ನು ನೋಡೋದು ಖುಷಿ ಪಡೋದು ನಾನು ನೋಡಿ ಫ್ರಸ್ಟ್ರೇಟ್ ಆಗೋದು. ತುಂಬಾ ಧನ್ಯವಾದಗಳು. ಇನ್ನು ಇವ್ರು ಹೇಳ್ಬೇಕಂದ್ರೆ ನಮ್ಮ ಹೊಸದಾಗಿ ನಮ್ಮ ಮಾರ್ಕೆಟ್ಗೆ ಬಂದ್ರು. ಏನೋ ನಾನು ಬಂದಾಗ ಅಯ್ಯೋ ಪಾಪ ಏನೋ ಪಾಪ ತಲೆವೇಲಿ ಕಮ್ಮಿ ಅನ್ಕೊಂಡಿದ್ನೆ. ಭಾರಿ ಕ್ರಿಮಿನಲ್ ಹುಷಾರ್ ಪಾರ್ಟಿನಪ್ಪ. ಹಿಟ್ ಟಾರ್ಗೆಟ್ ಪಾರ್ಟಿ ಇದ್ನು. ಚೆನ್ನಾಗಿ ಚಂದ್ರಣ್ಣ ಬೆಳೆ ಮಾಡ್ತಾನೆ, ಒಳ್ಳೆ ವ್ಯಾಪಾರ ಮಾಡ್ತಾನೆ. ಹಂಗೆ ಮಾಡ್ಲಿ. ಆದ್ರೆ ತುಂಬಾ ಕಲಾಕಾರನು ಅವನೇ. ಇರ್ಲಿ, ಇನ್ನೂ ಅನುಭವ ಆಗಬೇಕು. ನಾವು ಫಸ್ಟ್ ಅನ್ಕೊಂಡಿದ್ದೆ ಇದನ್ನ ಮಾರ್ಕೆಟ್ ನಾನು ಬರ್ತೀನಿ ಅಂದಾಗ ಇದು ಯಾವ್ದೋ ಇಲ್ಲಿ ಯಾವ ಬೇಕು ಬಾಯಾಗ ಹಾಕೊಂಡ್ಬಿಡ್ತದೋ ಅನ್ಕೊಂಡಿದ್ದೆ. ಆದ್ರೆ ಇದು ಇಲ್ಲಿ ಬೆಕ್ಕಿನ ಬಾಯಾಗ
ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಚೆನ್ನಾಗಿರಲಿ. ತುಂಬಾ ಧನ್ಯವಾದಗಳು. ನಮ್ಮ ಕೋಲಾರನ ಮಾಜಿ MLA ವರ್ತೂರ್ ಪ್ರಕಾಶ್ ಅವರು ನರಸಿಂಹರೆಡ್ಡಿ ಅಂತೇಳಿ ಹೌದು ಮೊದಲಿಗೆ ಹಸುಗಳು ವ್ಯಾಪಾರ ಮಾಡ್ತಾ ಇದ್ನು. ಹಸು ವ್ಯಾಪಾರ ಗೊತ್ತಾ ನಿಮ್ಗ? ಗೊತ್ತಿಲ್ಲ ಅಲ್ಲ, ಕೈ ಹಾಕಿ ವ್ಯಾಪಾರ ಮಾಡ್ತಾರಲ್ಲ, ಕಾಲುವ ಕೈ ಹಾಕಿ ಕೈ ಒಳಗಡೆ ಹಾಕಿ ವ್ಯಾಪಾರ ಮಾಡ್ತಾರಲ್ಲ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಕೈ ಹಾಕಿ ವ್ಯಾಪಾರ ಮಾಡ್ತಾನೆ. ಅವ್ರು ಬಂದಾಗ ಹೇಳಿ. ರೀಟೇಕ್ ಇಲ್ಲಿ ಒಂದು, ಇಲ್ಲಿ ಆರುದ್ದ ನೋಡಿ, ಇಲ್ಲಿ ಕೈ, ಇಲ್ಲಿ ಕಾಲು, ಅದಕ್ಕೊಂದು ಕೈ ಸರಿಯಾಗಿ ಇಸ್ಬಿಡ್ತಾನೆ. ಇಸ್ಕೋದ್ರಲ್ಲಿ ನಂಬರ್ 1 ನರಸಿಂಹರೆಡ್ಡಿ ಅವ್ರಿಗೂ ಅಭಿನಂದನೆಗಳು. ಆಮೇಲೆ ಹಾಗೇನೆ ನಮ್ಮ ಮಂಡಿ ಮಾಲೀಕರಾದ ತುಂಬಾ ವೈಲೆಂಟು, ಅಷ್ಟೇ ತುಂಬಾ ಸೈಲೆಂಟು. ಆದ್ರೆ ವೈಲೆಂಟ್ ಅಂದ್ರೆ ಹಂಗೆಲ್ಲ ಬಿಡು. ರಭಸ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಮೋದಿ ತರ ಖರ್ಚನೆ ಮಾಡ್ಬಿಡ್ತಾರೆ ಇವರು. ಸೌಂಡ್ ಜಾಸ್ತಿ. ಭಾರಿ ಹೃದಯ ಮನಸ್ಸು, ತುಂಬಾ ಒಳ್ಳೆಯವರು. ಇವಾಗ ಬೈತಾರೆ. ಓಡಿರಪ್ಪ ಜೋರಾದ ಚಪ್ಪಾಳೆ. ನಮ್ಮ ಹಿರಿಯರು ನಮ್ಮ ಸಂಘ ಓಪನ್ ಮಾಡಿದಾಗ ಮೊದಲು ಅಧ್ಯಕ್ಷರಾಗಿದ್ದಂಥವ್ರು, ಸಂಘ ನಡೆಸ್ಕೊಂಡು ಬಂದು ನಮ್ಮೆಲ್ಲರಿಗೂ ಇಷ್ಟು ಮಾತ್ರ ಬೆಳ್ಕೊಂಡ್ಬಂದು ಪ್ರತಿವಾದ ಪ್ರವಾಸಕ್ಕೆ ಬರತಕ್ಕಂಥ ಕಾರಣಕರ್ತರು ಒಂದು ಹೇಳ್ಬೇಕು. ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಆಮೇಲೆ ಇವ್ರ ಹೆಸರು ವಿನಯ್ ಅಂತೇಳಿ, BMK ಮಂಡಿ ಮಾಲೀಕರ ಬಾಮಯ್ಯ. ಅಕ್ಕನ ಕೊಟ್ಬಿಟ್ಟು ಅವನ ಮನೆಯಾಗ ಇಟ್ಬಿಟ್ಟು ಪ್ರವಾಸಕ್ಕೆ ಬಂದ್ಬಿಟ್ಟು ನೋಡಿ. ಅಲ್ಲಣ್ಣ, ಏನೋ ಅಕ್ಕನ ಮದುವೆ ಮಾಡಿ ಕೊಟ್ನು, ಅಕ್ಕನ ಗಂಡ ಮನೆಯಾಗ ಇಟ್ಬಿಟ್ಟು ಪ್ರವಾಸಕ್ಕೆ ಹುಷಾರಾಗಿ ಬಂದು ತಳ್ಕೊಂಡ್ಬಿಟ್ನು. ಒಬ್ಬರಿಗೆ ಅಧ್ಯಾಯ ಮಾಡಿಲ್ಲ, ಒಬ್ಬರಿಗೆ ಅಧ್ಯಾಯ ಮಾಡಿಲ್ಲ. ತುಂಬಾ ಕಲಾಕಾರನಂಗ ಅವನೇ. ಮೊದಲನೇ ಬಾರಿ ಬಂದ ನಮ್ಮ ಜೊತೆಗೆ. ಮುಂದಿನ ಬಾರಿಗೆ ಅವ್ರ ಮೇಲೆ ಏನೇನು ಇರುತ್ತೆ ಎಲ್ಲ ವೆರಿಫಿಕೇಶನ್ ಮಾಡ್ತೀವಿ. ಆಮೇಲೆ ಅಕೌಂಟ್ ಓಪನ್ ಮಾಡ್ತೀವಿ. ಈಗ ಇನ್ನೂ ಅಕೌಂಟ್ ಅವ್ರದ್ದು ಓಪನ್ ಆಗಿಲ್ಲ. ತುಂಬಾ ಧನ್ಯವಾದಗಳು. ಶಿವ, ಈ ನಂಬರ್ ಲಾಗಿನ್ ಹಾಕಿ ಮಾಡಿದ್ರು. ಆಮೇಲೆ ಇವ್ರ ಹೆಸರು ಪವನ್ ಅಂತೇಳಿ. ಇವರು ಹಿಡಿಯೋದ್ರಲ್ಲಿ ಹಿಡಿತಾರೆ ಅಂತಾರಣ. ಎಲ್ಲಾದ್ರೂ ಹಿಡಿಯೋದೇ ಕೆಲಸ ಇವರು. ಮಾತ್ರ ನಂಬರ್ 1 ಇವರು ಹಿಡಿಯೋದ್ರಲ್ಲೇ ಫೇಮಸ್. ನಮ್ಮ ಮಾರ್ಕೆಟ್ ಅಲ್ಲೇ ಇನ್ಯಾವ್ದಾದ್ರು ಫಂಕ್ಷನ್ ಆದ್ರೆ ಹಿಡಿಯೋದ್ರಲ್ಲಿ ಫೇಮಸ್ ಪ್ರಶಸ್ತಿ ಅಂದ್ರೆ ಅದು ಪವನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಚಪ್ಪಾಳೆ ಮೂಲಕ ಅವ್ರನ್ನ ಜಾಲಿ ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ 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 ಎಲ್ಲ ಜಾಲಿ. ಇವರು ಮರ ಮಂಜು ಅಂತ. ಏನಕ್ಕೆ ಬಂತು ಮರ ಮಂಜು ಅಂತ? ಡಿ ಮಂಜು ಹೆಸರು. ಮರ ಮಂಜು ಏನ್ ಬಂತಂದ್ರೆ ಅದ್ ಯಾವ್ದೋ ಒಂದು ಮರದಾಗ ಮಂಡಿ ಹಾಕೊಂಡು ವ್ಯಾಪಾರ ಮಾಡ್ತಾ ಇದ್ನು. ಹೌದು, ಅವಾಗ ಗುರ್ತಿಬೇಕಲ್ಲ, ಆ ಗುರ್ತಿಗೆ ಏನ್ ಮಾಡಿದ್ರು ಅಂದ್ರೆ ಮರ ಮಂಜು ಅಂತ ಹೆಸರು. ಈ ಮರ ಅದೇನ್ ಮಾಡ್ತಾನೆ ಗೊತ್ತಾಗಲ್ಲ. ಎಲ್ಲಾ ಮರಗಳು ಡೆವಲಪ್ಮೆಂಟ್ ಆಗ್ತದೆ, ಆ ಮರ ಅದು ಡೆವಲಪ್ಮೆಂಟ್ ಆಗ್ತಲ್ಲ. ಏನಾಗ್ತಾ ಇದೆಪ್ಪ ಮಂಜುನಾಥ? ಅದೇನ್ ಮಾಡ್ತಾನೆ, ನೀರು ಇಲ್ಲಿ ಬಿಡ್ತಾ ಇಲ್ಲ, ನೀರು ಬೇರೆ ಕಡೆ ಬಿಡ್ತಾನೆ. ನೀರು ಬೇರೆ ಕಡೆ ಬಿಡ್ತಾನೆ, ಆ ಮರಕ್ಕೆ ನೀರು ಕಮ್ಮಿ ಆಗಿದೆ. ಧನ್ಯವಾದಗಳು. ಇವರು GSX ಮಂಡಿ ಮಾಲೀಕರು ಶಿವಾನಂದ ಅಂತೇಳಿ. ಇವರು ತುಂಬಾ ಸಾಧಕರು ಎಲ್ಲ ಅನ್ಕೊಳ್ಳೋದು, ಶಿವನಿಗೆ ಏನ್ ಕೆಲಸ ಇಲ್ಲದಪ್ಪ, ಶಿವನ್ ಮಂಚೋಡಪ್ಪ ಅಂತ ಸ್ಟೋರಿ ತೆಗೆದ್ಬಿಟ್ರೆ ಅಂದ್ರಿಕೆ ಮಂಚೋಡ ಅನಂತರಾಮಯ್ಯ ಅಂತೇಳಿ ಭಾರಿ ಕಲಾಕಾರನು. ಉಳ್ತುಂಟ ಅಂದ್ರೆ ಹೂ ಅಂತಾನೆ, ಎಸ್ತಾ ಬಂದ್ರೆ ಹೂ ಅಂತಾನೆ, ತೀರ್ಸ್ತಾ ಬಂದ್ರೆ ಹೂ ಅಂತಾನೆ. ಹಾಗೆ ಎಲ್ಲಾದ್ರೂ ಸಹಕರಿಸೋಣ ನಮ್ಮ ಶಿವಾನಂದ. ಆಮೇಲೆ ಪೌರಾಣಿಕ
ನಾಟಕದಿಂದ ಹಿಡಿದು ಒಂದು ಮಹಾಭಾರತ ಇಂದ ಹಿಡಿದು ರಾಮಾಯಣ, ಕುರುಕ್ಷೇತ್ರ ಎಲ್ಲದರಲ್ಲೂ ದುಶ್ವಾಸನ ಪೌರಾಣಿಕ ನಾಟಕದಿಂದ ಹಿಡಿದು ನಮ್ಮ MRM ಮಂಡಿ ಮಾಲೀಕರು ಮುಂದಾಜಣ್ಣವರು ಏನ್ ಫೇಮಸ್ ಆಗೋರು ಅಂದ್ರೆ ಬೆಳಗ್ಗೆ ವ್ಯಾಪಾರಕ್ಕೆ ಬರ್ತಾರೆ ಮಂಡಿ ಹತ್ರ. ಯಾರು ನೋಡ್ತಿರೋ ನೋಡಲ್ವೋ, ನಾನು ಒಂದೊಂದು ರೌಂಡ್ ನೋಡ್ತೀನಿ. ಸೂಪರ್ ಆಗಿದೆ. ದುಷ್ಟು ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು ಎಲ್ಲರಿಗೂ ಚಪ್ಪಾಳೆ ಅವ್ರಿಗೆ. ಇವರು ನಮ್ಮ BSV ಮಂಡಿ ಮಾಲೀಕರು ಆನಂದ್ ಅಂತೇಳಿ. ನಮಗೆಲ್ಲ ಗೊತ್ತಾಗೋಯ್ತು. ನೋಡಕ್ ಆನೆ ತರ ತೂಕ ಇದ್ರು ಭಾರಿ ಕಲಾಕಾರ. ಆನೆ ತರ ತೂಕ ಇರೋದು. ಮಂಡಿಲೂ ಅಷ್ಟೇ ಅಂದ್ರೆ ಸಾಕು, ಅಲ್ಲೇ ತರಬೇಕು ಅವರು. ಭಾರಿ ಕಲಾಕಾರನು, ಭಾರಿ ವ್ಯಾಪಾರ ಮಾಡ್ತಾರೆ. ಒಳ್ಳೆಯದು ಅವರು ಒಳ್ಳೇದು ಮಾಡಿ ಅಂತೇಳಿ ಆಶ್ವಾಸ. ಆದ್ಮೇಲೆ ಇವರು ನಮ್ಗೆ ಹೊಸದಾಗಿ ಬಂದಿರ್ತಕ್ಕಂಥ KMR ಮಂಜಣ್ಣ ಅಂತಾರ. ಇವ್ರದ್ದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಕಮ್ಮಿ ಇದೆ, ಅದನ್ನು ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಮುಂದಿನ ಪ್ರವಾಸದಲ್ಲಿ ಎಲ್ಲಾನು ತೆರೆದಿಡ್ತೀವಿ, ಎಲ್ಲಾ ಜನಗಳ ಮುಂದೆ ತೆರೆದಿಡ್ತೀವಿ ಅಂತ ಹೇಳ್ತಾ ಅವರು ಅವ್ರಿಗೂ ಧನ್ಯವಾದಗಳು. ಈ ಕಡೆ ನಮ್ ಸಂದೀಪ್ ನನಗಿಂತ ಕಲರ್ ಸ್ವಲ್ಪ ಕಮ್ಮಿ ಇರ್ಬೋದು, ಪಾಸ್ಪೋರ್ಟ್ ಸೈಜ್ ಎಷ್ಟು ಮುದ್ದ ಕಾಣಿಸ್ತೀವಿ. ಆದ್ರೆ ಎಲ್ಲಾದ್ರಲ್ಲೂ ಜಾಸ್ತಿ ಕಲಾಕಾರನು ಕಲ್ಲರ್ ಕಮ್ಮಿ ಇರ್ಬೋದು, ಕಲಾಕಾರನ ಜಾಸ್ತಿ. ಕೋಲಾರದಿಂದ ವಿಜಯವಾಡ ಗಂಟ ವ್ಯಾಪಾರ ಅಂತ ಹೇಳು. ವಿಜಯವಾಡ ಏನೇನು ಇನ್ನೇನು ತರಕಾರಿ ಎಲ್ಲರಿಗೂ ಆಗ್ತಾನೆ. ಅವ್ರಿಗೂ ನಮ್ಮ ಸಂಘ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ಇವರು ತುಂಬಾ ಜಾಣರು, ಅಕ್ಷಯ್ ತುಂಬಾ ಬುದ್ಧಿವಂತರು. ನಮ್ಮ ಶ್ರೀರಣ್ಣವ್ರು ಇದ್ರು. ಈ ತರ ಪ್ರವಾಸ ಬರ್ತೀವಿ ಅಂದ್ರೆ ಎಲ್ಲಾರ್ಗು ಸಪೋರ್ಟ್ ಮಾಡ್ತಾ ಇದ್ರು, ಎಲ್ಲದಕ್ಕೂ ಜಯ ಅಂತ ಇದ್ರು. ಇವ್ರು ಯಾಕೋ ಸ್ವಲ್ಪ ಹಿಂದೆ. ಸಾಧ್ಯ ಇಲ್ಲ ಈಗ, ಯಾಕೆ ಆಗಲ್ಲ, ಏನಾಯ್ತು? ಆಗಲ್ಲ, ಅದೇ ಏನಾಯ್ತು? ಆಗಲ್ಲ, ಬೇಡದು, ಯಾಕೆ ಬೇಡ ಸರ್? ಇದೊಳ್ಳೆ ಬೇಡ, ಆಯ್ತಲ್ಲ ನೀವು. ಆಗಲ್ಲ. ಏನೋ ಸ್ವಲ್ಪ ಹಿಂದೆ ಹೊಡಿತಾನೆ ಯಾಕೋ. ಇವರು ನಮ್ಮ ಅಣ್ಣ ತರ ಬರಬೇಕು. ಇವರು ಮುಂದೆ ನಮ್ಮ ಜೊತೆ ಸೇರಿ ಒಂದು ಹ್ಯಾಪಿಯಾಗಿ ಸಂತೋಷವಾಗಿರ್ಲಿ, ಜೊತೆ ಬರಲಿ. ಈಗ ಬೆಳೀತಾವನೆ, ಅವ್ರು ನಮ್ಮೆಲ್ಲರ ಪರವಾಗಿ ಅವನಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಈ ತರದೆಲ್ಲ ಇದಾರೆ ಜನ. ಅಷ್ಟೇ.